ಹಲೋ ಮೆಂಬರ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ನಿನ್ನೆ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಮತ್ತು ಕೆಲವರು ಕಾಂಟ್ಯಾಕ್ಟ್ ಬೇಕಿತ್ತು ಅಂತ ಕೇಳ್ತಾ ಇದ್ದೀರಿ. ನಾನು ಈ ಚಾನಲ್ನ ಇಮೇಲ್ ಕೊಟ್ಟಿದ್ದೇನೆ, upscmindgame@gmail.com. ಇದಕ್ಕೆ ಇಮೇಲ್ ಮಾಡಿ. ಇಮೇಲ್ ಮಾಡಿದರೆ ಆಮೇಲೆ ನಾನು ನಿಮ್ಮನ್ನು ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡ್ತೇನೆ. ಸೊ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ನನ್ನ ನಂಬರನ್ನು ನಾನು ಹಾಕೋದಿಲ್ಲ. ಹಾಗಾಗಿ ನೀವು ಮೊದಲು ಇಮೇಲ್ ಮಾಡಿದರೆ ಆಮೇಲೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಿದ್ರೆ ಟೆಲಿಗ್ರಾಮ್ನಲ್ಲೂ ಸಹ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಅಲ್ಲೂ ಸಹ ನಾನು ನಿಮಗೆ ಸಿಗ್ತೇನೆ. ಏನೇ ಇದ್ದರೂ ನೀವು ಯಾವುದೇ ಡೌಟ್ ಇದ್ದರೂ ಕೇಳಬಹುದು. ನನಗೆ ತಿಳಿದ ಮಟ್ಟದಲ್ಲಿ, ನನಗೆ ತಿಳಿದ ಹಾಗೆ ನಾನು ನಿಮಗೆ ಹೆಲ್ಪ್ ಮಾಡಬಹುದು. ಹಾಗಾಗಿ ಯಾವುದೇ ಸಮಸ್ಯೆ ಇರಲಿ, ನೀವು ಯಾವುದೇ ಹಂತದಲ್ಲಿ ಇರಲಿ, ನೋಡೋಣ. ನನಗೇನು ಪ್ರತಿಯೊಂದು ಗೊತ್ತಿದೆ ಅಂತಲ್ಲ, ಆದರೆ ಗೊತ್ತಿರೋರು ಬೇರೆ ಬೇರೆ ಫೀಲ್ಡಲ್ಲಿ ಇರೋರು ಗೊತ್ತಿದ್ದಾರೆ, ಮತ್ತು ಕೆಲವೊಂದು ಟೆಕ್ನಾಲಜಿ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿದೆ. ಸೊ ಅದನ್ನು ಇಟ್ಕೊಂಡು ನಾನು ನನ್ನ ಹತ್ರ ಆದ ಹೆಲ್ಪನ್ನು ಮಾಡಬಹುದು. ಇದು ಮೆಂಬರ್ಸಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಬೇರೆ ಎಲ್ರಿಗೂ ಮೊದಲಾಗಿತ್ತು, ಪ್ರತಿಯೊಬ್ಬರಿಗೂ ನಾನು ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತೇನೆ ಸಾಧ್ಯ ಆದಷ್ಟು ಅಂತ ಹೇಳ್ತಾ ಇದ್ದೆ. ಆದರೆ ಅದನ್ನು ಕೆಲವರು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಸಾಧ್ಯ ಆದಾಗ ಹೇಳ್ತಾ ಇದ್ರು, ಆಮೇಲೆ ಬಿಡ್ತಾ ಇದ್ರು. ಹಾಗಾಗಿ ಈಗ ಮೆಂಬರ್ಸಿಗೆ ಮಾತ್ರ ನಾನು ಪರ್ಸ್ನಲ್ಲಾಗಿ ಏನಾಗುತ್ತೆ ಅದನ್ನು ಮಾಡ್ತೇನೆ ಹೆಲ್ಪ್. ನಿನ್ನೆ AI ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿ ನಮ್ಗೆ ಗೊತ್ತಾಗಿದೆ. ಪ್ರಾಂಪ್ಟಲ್ಲಿ ಹೇಗೆ ಕೆಲವೊಂದು ವಿಚಾರಗಳನ್ನು ಸೇರಿಸಿದ್ರೆ ಇನ್ನೂ ಚೆನ್ನಾಗಿ AI ಆನ್ಸರ್ ಮಾಡುತ್ತೆ ಅಂತ ಸಹ ನೋಡಿದ್ದೇವೆ ಅಲ್ವಾ. ಎಷ್ಟು ಜನ ಇದರಲ್ಲಿ ಟ್ರೈ ಮಾಡಿದ್ರಿ? ನಿನ್ನೆ ಯಾರಾದರೂ ಟ್ರೈ ಮಾಡಿದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಮಾಡಿ. ಯಾರಾದರೂ ChatGPT ಅಥವಾ ಜೆಮಿನಿ ಎಲ್ಲಾದರೂ ಒಂದು ಕಡೆ ಯಾವುದೋ ಒಂದು ನಿಮಗೆ ಗೊತ್ತಿರೋ ಟಾಪಿಕ್ ಹೇಗೆ ಕೇಳಿದ್ರಿ AI ಹತ್ರ, ಮತ್ತು ಅದನ್ನು ಹೇಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಸಿಗ್ತಾ ಆನ್ಸರು, ಅಥವಾ ಏನು ಮಿಸ್ಟೇಕ್ ಇತ್ತಾ? ಸೊ ನೀವು ಇದನ್ನು ತಿಳಿಸಿದರೆ ಮುಂದಿನ ದಿನಗಳಲ್ಲಿ ನಿಮಗೂ ಹೆಲ್ಪ್ ಆಗುತ್ತೆ. ನಾನು ಅಬ್ಸರ್ವ್ ಮಾಡಬಹುದು ಎಲ್ಲಿ ಏನಾದರೂ ತಪ್ಪಾಗ್ತಾ ಇದೆಯಾ ಅಂತ. ಪರ್ಸ್ನಲ್ ಆಗು ಸಹ ನೀವು ಮೆಸೇಜ್ ಮಾಡಬಹುದು. ಅದನ್ನು PDF ಬೇಕಿದ್ದರೆ ನೀನೇನು ಹೇಳಿದ್ದೇನೆ, ನಿಮ್ಮ ಇಮೇಲ್ ID-ಯನ್ನು ಅಥವಾ ನೀವು ಈ ಒಂದು ಇಮೇಲಿಗೆ upscmindgame@gmail.com ಇದಕ್ಕೆ ಇಮೇಲ್ ಮಾಡಿದರೆ PDF ಅನ್ನು ಸಹ ಕಳಿಸ್ತೇನೆ ನಾನು. ಇವತ್ತು ನೋಡಿ, ಇನ್ಸೈಡ್ ದಿ ಮೈಂಡ್ ಆಫ್ AI. ಈಗ ಎಷ್ಟೋ ಸಾರಿ AI ಕೊಡೋ ಉತ್ತರ ತಪ್ಪು ಹೋಗ್ಬಿಡುತ್ತೆ, ಅಥವಾ ನಾವು ಮೊದಲೇನು ಹೇಳಿರ್ತೀವೋ ಆಮೇಲೆ ನೆನಪೇ ಇರೋದಿಲ್ಲ ಅದಕ್ಕೆ. ಯಾಕೆ ಹೀಗಾಗತ್ತೆ? ಭಾಳ ಇಂಪಾರ್ಟೆಂಟ್ ಥಿಂಗ್ ಇದು. ಯಾಕಂದರೆ ಮುಂದೆ ಈಗಿನ ನೀವು ತುಂಬ AI ಯೂಸ್ ಮಾಡ್ತಾ ಇಲ್ಲ, ಅದು ನಾನು ಹೇಳ್ಬೋದು. ಯಾಕಂದರೆ ತುಂಬ AI ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮೇನು ಬರುವಂಥ ಸಮಸ್ಯೆನೇ ಏನು, AI ಮರಿತಾ ಇರುತ್ತೆ. ಆವಾಗ ಏನು ಮಾಡಬೇಕು ಮತ್ತು ಯಾಕೆ ಹಾಗಾಗತ್ತೆ, ಒಂದು ರೂಟ್ ಕಾಸ್ ತಿಳ್ಕೊಂಡ್ರೆ ನಿಮಗೆ ಆಮೇಲೆ ಹೆಲ್ಪ್ ಆಗಬಹುದು. ಸೊ ನಿಮಗೇನು ಒಂದು ಸಿಚುವೇಶನ್ ಎಕ್ಸಾಂಪಲ್ ಕೊಟ್ಟಿದ್ದೇನೆ ನೋಡಿ. ಒಂದು 20 ನಿಮಿಷ AI ಜೊತೆ ಮಾತಾಡ್ತಾ ಇರ್ತೀರಿ ನೀವು ಇಂಥ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ನಿಮ್ಮ ಸಬ್ಜೆಕ್ಟ್ ಹೀಗಿದೆ, ನಿಮ್ಮ ವೀಕ್ ಏರಿಯಾಸ್ ಹೀಗಿದೆ, ಸ್ಟಡಿ ಶೆಡ್ಯೂಲು ಹೀಗಿದೆ, ಮತ್ತು ಎಕ್ಸಾಮ್ ಟೈಮ್ಲೇನು, ಹೀಗೆ ಒಂದೊಂದಾಗಿ AI ಹತ್ರ ನೀವು ಕೊಡ್ತಾ ಇರ್ತೀರಿ. ಅದು ರಿಪ್ಲೈ ಮಾಡ್ತಾ ಇರುತ್ತೆ, ನೀವು ಕೊಡ್ತೀರಿ, ಆಮೇಲೆ ಅದೊಂದು ದೊಡ್ಡ ಆನ್ಸರ್ ಕೊಡುತ್ತೆ, ಮತ್ತು ನಿಮ್ಮ ಪ್ರಾಂಪ್ಟು ಅದರ ಆನ್ಸರು. ಈ ಥರ ಒಂದು ದೊಡ್ಡ ಕನ್ವರ್ಸೇಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ ಅಲ್ವಾ. ಟ್ರೈ ಮಾಡಿದ್ದೀರಾ? ಇದನ್ನು ಟ್ರೈ ಮಾಡಿರ್ಬೋದು ನೀವು. ಸ್ಟಾರ್ಟಿಂಗಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ, ಆದರೆ ಅದಾದಮೇಲೆ ಏನಾಗುತ್ತೆ, AI ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ, ಏನೋ ಮರಿತಾ ಇದೆ ಇದು ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಸೊ ದ ಕನ್ವರ್ಸೇಷನ್ ಗೋಸ್ ಪರ್ಫೆಕ್ಟ್ಲಿ, ಆಫ್ಟರ್ ಮೆನಿ ಮೋರ್ ಮೆಸೇಜಸ್, ತುಂಬ ಮೆಸೇಜ್ ಆದಮೇಲೆ ನೀವು ಸಡನ್ನಾಗಿ ಸ್ಟಾರ್ಟಿಂಗಲ್ಲಿ ಕೇಳಿದ ಒಂದು ಕ್ವಶನ್ ಕೇಳಿದರೆ AI ರಾಂಗ್ ಆನ್ಸರ್ ಕೊಡುತ್ತೆ. ಇದು ತುಂಬ ಕನ್ವರ್ಸೇಷನ್ ಮಾಡಾದ್ಮೇಲೆ ಅನುಭವಕ್ಕೆ ಬರುತ್ತೆ ನಿಮಗೆ ಅಲ್ವಾ. ಆವಾಗ ನಮಗೊಂದು ಕ್ವಶನ್ ಬರುತ್ತೆ, ಎಷ್ಟೋ ದೊಡ್ಡ ದೊಡ್ಡ ಕ್ವಾಂಟಮ್ ಫಿಸಿಕ್ಸನ್ನು ಸಿಂಪಲ್ಲಾಗಿ ಹೇಳುವಂಥ AIಗೆ ಸ್ವಲ್ಪ ಹೊತ್ತಿನಿಂದ ಏನೋ ಹೇಳಿದ್ದೆ ನಾನು, ಅದೇ ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇದರ ಹತ್ರ ಅಂತ ಪ್ರಶ್ನೆ ಬರುತ್ತೆ ಆವಾಗ ನಮಗೆ. ಹಾಗಾಗಿ ನಾವು ಯಾಕೆ ಹಾಗಾಗುತ್ತೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಬೇಕು. AI ಯೂಸ್ ಮಾಡೋರಿಗೆ ಬಹಳ ಇಂಪಾರ್ಟೆಂಟ್ ಇದು. ಮುಂದೆ ಬಹಳ AI ಯೂಸ್ ಮಾಡಲಿಕ್ಕಿದ್ದೀರಿ ನೀವು, ಈಗಲೇ ತಿಳ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ AI ಡಸ್ ನಾಟ್ ಥಿಂಕ್ ಲೈಕ್ ಹ್ಯೂಮನ್ಸ್. ನಮ್ಮ ಥರ AI ಥಿಂಕ್ ಮಾಡೋದಿಲ್ಲ ಅಲ್ವಾ. ಫಸ್ಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್ ಈಸ್ ದ್ಯಾಟ್ AI ಈಸ್ ನಾಟ್ ಅ ಡಿಜಿಟಲ್ ಹ್ಯೂಮನ್ ಬ್ರೈನ್. ಈ ಒಂದು ಬ್ರೈನ್ ಇದೆ, ಇದೇ ಡಿಜಿಟಲ್ ಫಾರ್ಮಲ್ಲಿ ನಮ್ಮ ಮುಂದಿದೆ ಅಂತ ನಾವು ಅಂದ್ಕೊಂಡ್ರೆ ತಪ್ಪು. ನೋಡಿ, ಹ್ಯೂಮನ್ಸ್ ನಮಗೇನಿರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ವಾ. ಎಕ್ಸ್ಪೀರಿಯನ್ಸ್ ಅಂತಂದರೆ ನಾವೇನು ಮಾಡಿದ್ದೀವಿ ಸ್ವಲ್ಪ ಹೊತ್ತಿನಿಂದ, ಮತ್ತು ಅದ್ರ ಜೊತೆ ನೆಕ್ಸ್ಟ್ ಏನು ಮಾಡಬೇಕು, ಈ ರೀತಿ ನಮ್ಮ
ಸ್ವಲ್ಪ ಹಿಂದಿನ ಮೆಮೊರಿ ಎಕ್ಸ್ಪೀರಿಯನ್ಸ್ ಎಲ್ಲ ಮರ್ಜ್ ಆಗಿರುತ್ತೆ ನಮ್ಮ ಜೊತೆ. ಎಕ್ಸ್ಪೀರಿಯನ್ಸ್ ಇರುತ್ತೆ, ನಾವು ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ತೇವೆ, ಇಮೋಷನ್ಸ್ ಇರುತ್ತೆ ಮೇನ್ ಆಗಿ, ಮತ್ತು ಲರ್ನ್ ಫ್ರಮ್ ಲೈಫ್ ಎಕ್ಸ್ಪೀರಿಯನ್ಸ್, ಇದೆಲ್ಲ ನಾವು ಮಾಡೋದು. ಆದರೆ AI ಇದು ಯಾವುದನ್ನು ಮಾಡೋದಿಲ್ಲ. ಈಗ ನಿಧಾನವಾಗಿ AI ಈ ಥರ ಮಾಡೋ ಥರ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಕರೆಂಟ್ AI ಸಿಸ್ಟಮ್ ಡು ನಾಟ್ ಎಕ್ಸ್ಪೀರಿಯನ್ಸ್ ರಿಯಾಲಿಟಿ, ದೇ ಡು ನಾಟ್ ನೋ ಥಿಂಗ್ಸ್ ದ ವೇ ಹ್ಯೂಮನ್ಸ್ ಡೂ. ನಮ್ಮ ಥರ ಅದಕ್ಕೆ ವಿಷಯ ಅರ್ಥ ಆಗಲ್ಲ. ಸೊ ಇನ್ಸ್ಟೆಡ್ ದೇ ರೆಕಾಗ್ನೈಸ್ ಪ್ಯಾಟರ್ನ್ ಫ್ರಮ್ ಎನಾರ್ಮಸ್ ಅಮೌಂಟ್ ಆಫ್ ಡೇಟಾ. ಇದು ನಿನ್ನೆ ನೋಡಿದ್ದೆ ನಾವು. ಮೊದಲು ತುಂಬ ಒಂದು ಪುಸ್ತಕ ಆನ್ಲೈನಲ್ಲಿ ಏನೇನಿದೆ ಎಲ್ಲ ಕಂಟೆಂಟನ್ನು ಒಂದು ದೊಡ್ಡ ಬಂಡಲ್ ಮಾಡಿ AI ಕೊಡ್ತಾರೆ, ಇನ್ಪುಟ್ ಥರ ಕೊಟ್ಟು ಅದನ್ನು ಟ್ರೈನ್ ಮಾಡ್ತಾರೆ. ಟ್ರೈನಿಂಗ್ ಅಂತಂದರೆ ಇದನ್ನು ಬರೀ ಓದು ಅಂತ ಹೇಳೋದಿಲ್ಲ, ಇದನ್ನು ನೋಡ್ಕೋ, ಇದರಲ್ಲಿರೋ ಪ್ಯಾಟರ್ನ್ ರೆಕಗ್ನೈಸ್ ಮಾಡಿ ಆದಮೇಲೆ ಮುಂದೆ ಏನೇ ಕೊಟ್ಟರು ಇದಕ್ಕೆ ಕಂಪೇರ್ ಮಾಡು, ಏನು ಚೇಂಜಸ್ ಆಗಿದೆ ನೋಡ್ತಾನೆ ಹೋಗು. ಈ ರೀತಿ ಮಷೀನ್ ಲರ್ನಿಂಗ್ ಅಂತ ಕರೀತಾರೆ. ಅದರಲ್ಲಿ ಮತ್ತೆ ಡೀಪ್ ಲರ್ನಿಂಗ್ ಅಂತ ಬರುತ್ತೆ. ಸೊ ಈ ರೀತಿ ಮಷೀನ್ಗಳು ಕಲಿತಾ ಇವೆ, ಅಷ್ಟು ಬೇಸಿಕ್ ಪಾಯಿಂಟ್. ಹಾಗಾಗಿ ಆ ಡೇಟಾವನ್ನು ಕೊಟ್ಟು ಅದನ್ನು ಟ್ರೈನ್ ಮಾಡಿದ್ದಾರೆ. ಹಾಗಾಗಿ ಮೊದಲನೇ ಕಾನ್ಸೆಪ್ಟ್ ಏನು, ನಮ್ಮ ಥರ AI ಥಿಂಕ್ ಮಾಡೋದಿಲ್ಲ. ಎರಡನೇದು, AI ಏನು ಮಾಡ್ತಾ ಇದೆ, ಪ್ರೆಡಿಕ್ಟ್ ಮಾಡ್ತಾ ಇದೆ. ನೀವು ಇನ್ಫ್ಲೇಷನ್ ಅಂದರೆ ಏನು ಅಂತ AI ಕೇಳಿದರೆ ಅದು ಯಾವುದೇ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ತಾ ಇಲ್ಲ. ಆವಾಗ ಗೊತ್ತಾಗ್ತಾ ಇದೆಯಾ? ನೀವು AI ಓಪನ್ ಮಾಡಿದ್ರಿ, ಚಾಟ್ GPT ಓಪನ್ ಮಾಡಿದ್ರಿ, ಚಾಟ್ GPT ಓಪನ್ ಮಾಡಿ ವಾಟ್ ಈಸ್ ಇನ್ಫ್ಲೇಷನ್ ಅಂತ ಕೊಟ್ರಿ. ಆವಾಗ AI ಏನು ಮಾಡುತ್ತೆ, ಯಾವುದೋ ಟೆಕ್ಸ್ಟ್ ಬುಕ್ ಎಲ್ಲಿದೆ, ಎಕಾನಮಿ ಟೆಕ್ಸ್ಟ್ ಬುಕ್ ಯಾವುದು ಅಂತ ಸರ್ಚ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. AI ಈಸ್ ನಾಟ್ ಸರ್ಚಿಂಗ್ ಇಟ್ಸ್ ಮೆಮೊರಿ ಲೈಕ್ ಹ್ಯೂಮನ್. ನಾವಾದರೆ ಅದನ್ನು ನೆನಪು ಮಾಡ್ಕೊಳ್ತಾ ಕೂತ್ಕೊಳ್ತೀವಿ. ಹಾಗೆ ಮಾಡೋದಿಲ್ಲ AI. ಅದ್ರ ಬದಲು ಅದು ಪ್ರೆಡಿಕ್ಟ್ ಮಾಡುತ್ತೆ. ಪ್ರೆಡಿಕ್ಟ್ ಮಾಡೋದು ಅಂತಂದರೆ ವಾಟ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಸೀಕ್ವೆನ್ಸ್ ಆಫ್ ವರ್ಡ್ಸ್ ದಟ್ ಶುಡ್ ಕಮ್ ನೆಕ್ಸ್ಟ್. ಇನ್ಫ್ಲೇಷನ್ ಅಂತಿದೆ. ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ರಿಸೋರ್ಸ್ಗಳಿದೆ ನನ್ನ ಹತ್ರ. ಇವ್ರು ಕೇಳಿರೋ ಕ್ವಶನ್ಗೆ ಸರಿಯಾದ ಆನ್ಸರ್ ಯಾವ್ದು ನಾನು ಕೊಡಬಹುದು ಅಂದರೆ ಇದೇನು ಮಾಡ್ತಾ ಇದೆ, ಸೀಕ್ವೆನ್ಸ್, ನೆಕ್ಸ್ಟ್ ಸೀಕ್ವೆನ್ಸ್ ಯಾವುದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೆ. ಅದರ ಹತ್ರ ಇರೋ ತುಂಬ ಸೋರ್ಸ್ಗಳಿಂದ ಮುಂದಿನ ಶಬ್ದವನ್ನು ಯಾವುದು ನಾನು ಕೊಡ್ಬೋದು ಅಂತ ಅದು ಥಿಂಕ್ ಮಾಡ್ತಾ ಇದೆ. ಥಿಂಕ್ ಅಂತಂದರೆ ನಮ್ಮ ಥರ ಅಲ್ಲ, ಆದರೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ರಿಪೀಟೆಡ್ ಆಗಿ ಆ ಥರ ಮಾಡ್ತಾನೆ ಇರುತ್ತೆ, ಪ್ರತಿ ವರ್ಡ್ ಬೈ ವರ್ಡು. ಅಂದರೆ ಎಷ್ಟು ಫಾಸ್ಟ್ ಆಗುತ್ತೆ ಅಂತಂದರೆ ನಮಗದು ಗೊತ್ತೇ ಆಗೋದಿಲ್ಲ. ನೋಡಿ, ಉದಾಹರಣೆಗೆ ನೀವು ಎಕ್ಸ್ಪ್ಲೇನ್ ಇನ್ಫ್ಲೇಷನ್ ಅಂತ ಕೊಟ್ಟರೆ AI ಫಸ್ಟ್ ಏನು ಮಾಡುತ್ತೆ, ಇನ್ಫ್ಲೇಷನ್ ವರ್ಡ್ ತಗೊಂಡು ಪ್ರೆಡಿಕ್ಟ್ ಮಾಡುತ್ತೆ. ಇನ್ಫ್ಲೇಷನ್ ಈಸ್, ತುಂಬ ರಿಸೋರ್ಸ್ಗಳಿದೆ ಅದರ ಹತ್ರ. ನೀವು ಸಿಂಪಲ್ ಆಗಿ ಕೇಳಿದ್ದೀರಾ, ಸಿಂಪಲ್ ಆಗಿ ಶಬ್ದವನ್ನು ಹುಡುಕುತ್ತೆ. ಜನರಲ್ ಆಗಿ ಕೇಳಿದ್ದೀರಾ, ಜನರಲ್ ಆಗಿ ಎಲ್ಲಿ ಎಕ್ಸಾಂಪಲ್ ಇದೆ ಅದ್ರ ಬಗ್ಗೆ, ಅಥವಾ ಅದರ ಬಗ್ಗೆ ಎಕ್ಸ್ಪ್ಲೇಷನ್ ಎಲ್ಲಿದೆ ಅಲ್ಲಿಂದ ತೆಗೆದುಕೊಳ್ಳುತ್ತೆ. UPSC ಆಸ್ಪಿರೆಂಟ್ಗೆ ಅಂತ ಕೇಳಿದ್ದೀರಾ, UPSC ಸಿಲೆಬಸ್ಸನ್ನು ಮೊದಲೇ ಅದಕ್ಕೆ ಫೀಡ್ ಮಾಡಿದ್ದಾರೆ. ಹಾಗಾಗಿ ಅದರ ತನ್ನಲ್ಲಿ ಇಟ್ಕೊಂಡು ಆಮೇಲೆ ಆನ್ಸರ್ ಮಾಡುತ್ತೆ. ಹಾಗಾಗಿ ಆ ಶಬ್ದ ವರ್ಡ್ ಬೈ ವರ್ಡ್ ಅದು ಪ್ರೆಡಿಕ್ಟ್ ಮಾಡ್ತಾ ಹೋಗುತ್ತೆ. ಸೊ ದೆನ್ ಪ್ರೆಡಿಕ್ಟ್ಸ್ ದಿ ನೆಕ್ಸ್ಟ್ ವರ್ಡ್, ದೆನ್ ದಿ ನೆಕ್ಸ್ಟ್, ದೆನ್ ದಿ ನೆಕ್ಸ್ಟ್. ಸೊ ಥೌಸಂಡ್ಸ್ ಆಫ್ ಟೈಮ್ಸ್ ಪರ್ ಸೆಕೆಂಡ್. ಸೆಕೆಂಡಿಗೆ ಸಾವಿರಾರು ಸಾರಿ ಅದು ಪ್ರೆಡಿಕ್ಟ್ ಮಾಡೋದು, ಉತ್ತರ ಕೊಡೋದು, ಅದನ್ನು ತಾನೇ ಸರಿಪಡಿಸ್ಕೊಳ್ಳೋದು ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿನೇ ನಮಗೆ ಇಷ್ಟು ಬಹಳ ಬೇಗ ಉತ್ತರ ಕೊಡುತ್ತಲ್ವಾ, ಅದು ಎಲ್ಲ ಇದಕ್ಕೆ ಗೊತ್ತಿದೆ ಅಂತ ಅಂದ್ಕೊಳ್ತೇವೆ. ಹಾಗಾಗಿ AI ಅಂತಂದರೆ ಫಂಡಮೆಂಟಲಿ ಒಂದು ಪ್ರೆಡಿಕ್ಷನ್ ಇಂಜಿನ್ ಅಂತ ಹೇಳ್ಬೋದು. ವಾಟ್ ಈಸ್ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟು, ವಾಟ್ ಈಸ್ ಅ ಕಾಂಟೆಕ್ಸ್ಟ್ ವಿಂಡೋ. ಶಬ್ದ ಇಲ್ಲಿ ತನಕ ಕೇಳಿರೋದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಶಬ್ದ, ನೀವು ನೆನಪಿಟ್ಕೊಳ್ಳೇಬೇಕಾದ ಒಂದು ಕಾನ್ಸೆಪ್ಟ್. ಶಬ್ದ ನೆನಪಿಟ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟು. ಕಾಂಟೆಕ್ಸ್ಟ್ ವಿಂಡೋ. ವಿಂಡೋ ಅಂತಂದರೆ ಒಂದು ಕಿಟಕಿ ಅಲ್ವಾ. ನೀವು ನಿಮ್ಮ ಮನೆಯನ್ನು ನೆನಪು ಮಾಡ್ಕೊಳ್ಳಿ, ಮನೆಯಲ್ಲಿ ಒಂದು ಕಿಟಕಿ ಇದೆ. ಆ ಕಿಟಕಿಯ ಮೂಲಕ ನೀವು ಇಡೀ ಜಗತ್ತನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಕಿಟಕಿ ಎಷ್ಟು ದೊಡ್ಡದಿದೆಯೋ ಅಷ್ಟು ಮಾತ್ರ ಜಗತ್ತು ಕಾಣಿಸುತ್ತೆ. ಮನೆಯಿಂದ ಹೊರಗಡೆ ಹೋದರೆ ಜಗತ್ತೆಲ್ಲ ಕಾಣಿಸುತ್ತೆ. ಕಿಟಕಿಯಿಂದ ನೋಡ್ಬೋದು, ಆ ಕಡೆ ಈ ಕಡೆ ನೋಡ್ಬೋದು, ಮೇಲೆ ಕೆಳಗೆ. ಆದರೆ ಕಿಟಕಿಯ ಒಂದು ಬೌಂಡ್ರಿ ಇರುತ್ತೆ ಅಲ್ವಾ, ಅದಕ್ಕೆ ಆ ವಿಂಡೋ ಬೌಂಡ್ರಿ ಇರುತ್ತೆ. ಇಲ್ಲಿ AI ಸಂಬಂಧಪಟ್ಟ ಹಾಗೆ ಕಾಂಟೆಕ್ಸ್ಟ್ ವಿಂಡೋ ಅಂತಂದರೆ ಅದರ ವರ್ಕಿಂಗ್ ಮೆಮೊರಿ. ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಒಂದು ಸಾರಿ ಎಷ್ಟು ಇನ್ಫಾರ್ಮೇಷನ್ AI ಹ್ಯಾಂಡಲ್ ಮಾಡಲಿಕ್ಕಾಗತ್ತೋ ಆ ಒಂದು ಪ್ರಮಾಣವನ್ನು ನಾವು ಕಾಂಟೆಕ್ಸ್ಟ್ ವಿಂಡೋ ಅಂತ ಕರಿತೇವೆ. ಉದಾಹರಣೆಗೆ ಈಗ ಒಂದು ವೈಟ್ ಬೋರ್ಡ್ ಇದೆ,
ಯಾವುದೋ ಒಂದು ವೈಟ್ ಬೋರ್ಡ್ ಅಥವಾ ಬ್ಲ್ಯಾಕ್ ಬೋರ್ಡು ಏನಾದರೂ ಅಂದ್ಕೊಳ್ಳಿ. ಈ ವೈಟ್ ಬೋರ್ಡ್ ಅಥವಾ ಬ್ಲ್ಯಾಕ್ ಬೋರ್ಡು ಇಷ್ಟು ದೊಡ್ಡದಿದೆ ಅಲ್ವಾ. ಈಗ ಎ ಐ ಒಂದು ಟೀಚರ್ ಅಂತ ಅಂದ್ಕೊಳ್ಳಿ. ಇದು ಎ ಐ ಟೀಚರ್, ಓಕೆನಾ. ನೀವು ಈಗ ಎ ಐ ಟೀಚರ್ ಜೊತೆ ಮಾತಾಡ್ತಾ ಇದ್ದೀರಿ. ಎ ಐ ಪ್ರತಿಯೊಂದನ್ನು ಸಹ ಈ ವೈಟ್ ಬೋರ್ಡ್ ಮೇಲೆ ಬರೆದು ನಿಮಗೆ ಉತ್ತರ ಕೊಡುತ್ತೆ. ಎ ಐ ಇಲ್ಲಿ ತನಕ ಬರೀತಾ ನೀವು ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಒಂದೊಂದೇ ಲೈನ್ ಫಿಲ್ ಆಗ್ತಾ ಹೋಯಿತು ವೈಟ್ ಬೋರ್ಡ್ ಮೇಲೆ. ಆಮೇಲೆ ಏನಾಗುತ್ತೆ, ನೀವು ಫಿಲ್ ಆದಮೇಲೂ ಮುಂದಿನ ಪ್ರಶ್ನೆ ಕೇಳಿದರೆ ನೆಕ್ಸ್ಟ್ ಕ್ವಶನ್ ಕೇಳ್ತಿರಲ್ವಾ ನೀವು, ಅದನ್ನು ಬರೀಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಆ ಕ್ವಶನಿಗೆ ಉತ್ತರ ಬರೀಲಿಕ್ಕೆ ಇಲ್ಲಿ ಜಾಗ ಇಲ್ಲ ಆ ವೈಟ್ ಬೋರ್ಡಲ್ಲಿ. ಆವಾಗ ಏನು ಮಾಡುತ್ತೆ ಎ ಐ, ಹಳೇದನ್ನು ಸ್ವಲ್ಪ ಅಳಿಸುತ್ತೆ, ಮತ್ತು ತನಗೆ ಬೇಡ ಅಂತ ಅನಿಸಿದ್ದನ್ನು ಮಿಡ್ಲಿಂದ ಕೆಲವೊಂದನ್ನು ತೆಗೆದು ಹಾಕಬಹುದು. ಗೊತ್ತಾಗ್ತಾ ಇದೆಯಾ. ಇಲ್ಲಿ ಕೆಲವೊಂದನ್ನು ಇಲ್ಲಿಂದ ರಿಮೂವ್ ಮಾಡಬಹುದು, ಇಲ್ಲಿಂದ ಕೆಲವೊಂದು ರಿಮೂವ್ ಮಾಡಬಹುದು. ಈ ಥರ ಕೆಲವೊಂದನ್ನು ಅಳಿಸ್ತಾ ಹೋಗುತ್ತೆ, ರಬ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಸ್ವಲ್ಪ ಹೋಗುತ್ತೆ, ಇಲ್ಲಿ ಸ್ವಲ್ಪ ಹೋಗುತ್ತೆ. ಸಿಸ್ಟಮ್ಯಾಟಿಕಲಿ ಹೀಗೆ ಆಗುತ್ತೆ ಅಂತಲ್ಲ, ಎ ಐನ ಹೀಗೆ ಟ್ರೈನ್ ಮಾಡಿದರೆ ಹಾಗಾಗುತ್ತೆ ಅದು. ಅಂದರೆ ಮೇನ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಅದರ ಒಂದು ಲಿಮಿಟೇಷನ್ ಇದೆ. ಮಾತಾಡಬೇಕಾದ್ರೆ ಅದಕ್ಕೆ ಒಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಮುಗಿದ ಮೇಲೆ ಹಳೇದನ್ನು ಅದು ಮರೆಯುತ್ತೆ. ಹಳೇದಕ್ಕೆ ಅದರ ಹತ್ರ ಜಾಗ ಇರೋದಿಲ್ಲ. ಅವಾಗ ನೀವು ಮತ್ತೆ ಹೊಸದಾಗಿಂದ ಹೇಳಬೇಕಾಗುತ್ತೆ. ನಾನು ಈ ಥರ ಆವಾಗ ಹೇಳಿದ್ದೆ, ನೆನಪು ಮಾಡ್ಕೋ. ಈ ಥರ ಸಿಚುವೇಶನ್ ಬರುತ್ತೆ. ಅದಕ್ಕೆ ನಾನು ಈಗಲೇ ಹೇಳ್ತಾ ಇರೋದು, ಒಂದು ವೈಟ್ ಬೋರ್ಡ್ ಇರೋ ಥರ ಅದು. ವೈಟ್ ಬೋರ್ಡ್ ಫುಲ್ ಆದರೆ ಮುಂದಿನ ಕ್ವಶನ್ ಕೇಳಿದರೆ ಆ ವೈಟ್ ಬೋರ್ಡಲ್ಲಿ ಇರೋದನ್ನು ಅಳಿಸಿ ನಿಮ್ಮ ಕ್ವಶನ್ಗೆ ಜಾಗ ಮಾಡಿಕೊಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆಯಾ? ಕಾಂಟೆಕ್ಸ್ಟ್ ವಿಂಡೋ ಅಂತಂದರೆ ಎ ಐ ಹತ್ರ ಮೆಮೊರಿ ಇದೆ, ವರ್ಕಿಂಗ್ ಮೆಮೊರಿ ಇದೆ. ವರ್ಕಿಂಗ್ ಮೆಮೊರಿ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದು ಒಂದು ಲಿಮಿಟೆಡ್ ಸ್ಪೇಸ್ ಆಫ್ ಇನ್ಫಾರ್ಮೇಷನ್ ಮಾತ್ರ. ಆ ಇನ್ಫಾರ್ಮೇಷನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುತ್ತೆ ಅಂತಂದರೆ ಆನ್ಸರ್ ಚೆನ್ನಾಗಿರುತ್ತೆ. ಆದರೆ ನೀವು ಮಾತನಾಡೋದು ಜಾಸ್ತಿ ಆಗ್ತಾ ಇದ್ದ ಹಾಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡುತ್ತೆ, ಹಳೆದನ್ನು ಅಳಿಸುತ್ತೆ, ಮಿಡ್ಲಲ್ಲಿ ಕೆಲವೊಂದನ್ನು ತೆಗೆದು ಹಾಕುತ್ತೆ, ಇರ್ರಿಲೆವೆಂಟ್ ಅಂತ ಅನಿಸಿರೋದನ್ನು. ಆವಾಗ ನಾವು ಮತ್ತೆ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಈಗ ಚಾಟ್ ಜಿ ಪಿ ಟಿ ಯೂಸ್ ಮಾಡಿದರೆ, ನೀವು ಹೊಸ ಚಾಟ್ ಓಪನ್ ಮಾಡಿದರೆ ಕಾಂಟೆಕ್ಸ್ಟ್ ವಿಂಡೋ ಹೊಸದಾಗಿ ರೆಡಿ ಆಗುತ್ತೆ. ಉದಾಹರಣೆಗೆ ಗೊತ್ತಾಗ್ತಾ ಇದೆಯಾ? ಒಂದು ನಿಮಿಷ. ಎಸ್, ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೇನೆ. ಚಾಟ್ ಜಿ ಪಿ ಟಿ ಓಪನ್ ಮಾಡಿ ಆದಮೇಲೆ ಎಸ್, ಚಾಟ್ ಜಿ ಪಿ ಟಿಯಲ್ಲಿ ಹೊಸ ಚಾಟ್, ನ್ಯೂ ಚಾಟ್ ಅಂತ ಇರುತ್ತಲ್ವಾ, ನ್ಯೂ ಚಾಟ್ ಓಪನ್ ಮಾಡಿದ ತಕ್ಷಣ ಹೊಸ ವೈಟ್ ಬೋರ್ಡ್ ಅಂತ ಅಂದ್ಕೊಳ್ಳಿ. ಹೊಸ ವೈಟ್ ಬೋರ್ಡ್ನಲ್ಲಿ ನಿಮ್ಗೆ ಎಷ್ಟು ಬೇಕೋ ಅದು ಅಷ್ಟು ಆನ್ಸರನ್ನು ಬರೀಬಹುದು. ಫುಲ್ ಆಯಿತು, ಆ ವೈಟ್ ಬೋರ್ಡು ಫುಲ್ ಆಯಿತು ಅಂತಂದರೆ ಆವಾಗ ಅದಕ್ಕೆ ಮರ್ತು ಹೋಗಲಿಕ್ಕೆ ಶುರುವಾಗಿದೆ. ಆವಾಗ ಅದಕ್ಕೆ ಕೆಲವೊಂದು ರಾಂಗ್ ಆನ್ಸರ್ ಕೊಡಬಹುದು ಸಾಧ್ಯತೆ ಇದೆ. ಅವಾಗ ಏನು ಮಾಡಬೇಕು, ಈ ನ್ಯೂ ಚಾಟ್ ಅಂತ ನೀವೇನು ಓಪನ್ ಮಾಡಿದ್ರಿ ಅದನ್ನು ಬಿಟ್ಟು ಇನ್ನೂ ಹೊಸ ಚಾಟನ್ನು ಆರಂಭಿಸಬೇಕು. ಇನ್ನೊಂದು ನ್ಯೂ ಚಾಟ್ ಸ್ಟಾರ್ಟ್ ಮಾಡಬೇಕು. ಆ ಒಂದು ಚಾಟಲ್ಲಿರೋ ಬೋರ್ಡ್ ಫುಲ್ ಆಯಿತು, ಹೊಸ ನ್ಯೂ ಚಾಟಿಗೆ ಹೋಗಬೇಕು, ಅಲ್ಲಿ ಕನ್ವರ್ಸೇಷನ್ ಕಂಟಿನ್ಯೂ ಮಾಡಬೇಕು. ಪ್ರತಿ ನ್ಯೂ ಚಾಟ್ ಇರ್ತಾವಲ್ವ, ಅದು ಒಂದು ಹೊಸ ವೈಟ್ ಬೋರ್ಡ್ ಥರ. ಪ್ರತಿ ನ್ಯೂ ಚಾಟಿಗೆ ಒಂದು ಹೊಸ ಬೋರ್ಡ್ ಕ್ರಿಯೇಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ಚಾಟ್ ಓಪನ್ ಮಾಡಿದಾಗ ಒಂದು ಬೋರ್ಡ್ ಕ್ರಿಯೇಟ್ ಆಯಿತು. ನೀವು ಕೇಳಿರೋ ಕ್ವಶನ್ನಿಗೆ ಆ ಬೋರ್ಡಲ್ಲಿ ಆನ್ಸರ್ ಬರ್ತಾ ಇದೆ. ಬೋರ್ಡ್ ಫುಲ್ ಆದರೆ ಆಮೇಲೆ ಆನ್ಸರ್ ನೀವು ಕೇಳಿದ್ರೂ ಸಹ ಹಳೆದು ಮರ್ತು ಹೋಗುತ್ತೆ. ಅವಾಗೇನು ಮಾಡಬೇಕು, ಹೊಸ ಚಾಟ್ ಓಪನ್ ಮಾಡಬೇಕು. ಮತ್ತು ಇಲ್ಲಿ ಇನ್ನೊಂದು ಕೆಲವೊಂದು ಪ್ರಾಬ್ಲಮ್ ಇರುತ್ತೆ. ಏನಂತಂದರೆ, ಈಗ ಕೆಲವೊಂದು ಎ ಐ, ಚಾಟ್ ಜಿ ಪಿ ಟಿ ಇರಬಹುದು, ಜೆಮಿನಿ ಇರಬಹುದು, ಪ್ರೋ ಪ್ಲ್ಯಾನ್ ಅಂತ ಬೇರೆ ಇರುತ್ತೆ, ಪ್ರೀ ಪ್ಲ್ಯಾನ್ ಅಂತ ಇರುತ್ತೆ. ಪ್ರೀ ಪ್ಲ್ಯಾನ್ ನಾವು ಯೂಸ್ ಮಾಡ್ತೀವಲ್ವಾ, ಆ ಪ್ರೀ ಪ್ಲ್ಯಾನಿಗೆ ಈ ಕಾಂಟೆಕ್ಸ್ಟ್ ವಿಂಡೋ ಕಡಿಮೆ ಇರುತ್ತೆ. ನೀವು ತುಂಬ ಹೊತ್ತು ಎ ಐ ಜೊತೆ ಕನ್ವರ್ಸೇಷನ್ ಮಾಡ್ಲಿಕ್ಕೆ ಆಗಲ್ಲ. ತುಂಬ ಹೊತ್ತು ಗಂಟೆಗಟ್ಟಲೆ ಮಾಡ್ತಾ ಇದ್ರೂ ಸಹ ಕಾಂಟೆಕ್ಸ್ಟ್ ವಿಂಡೋ ಹಿಂದ್ಗಡೆಯಿಂದ ಅಳಿಸ್ತಾ ಇರುತ್ತೆ ಎಲ್ಲ. ಹಾಗಾಗಿನೇ ಅದನ್ನು ನಾವು ನೋಡ್ಕೊಳ್ಬೇಕು. ಓಲ್ಡರ್ ಇನ್ಫಾರ್ಮೇಷನ್ ಮಸ್ಟ್ ಬಿ ಇರೇಸ್ಡ್. ಸೊ ಹೊಸ ಇನ್ಫಾರ್ಮೇಷನ್ ಆ್ಯಡ್ ಆಗಬೇಕು ಅಂತಂದರೆ ಓಲ್ಡರ್ ಇನ್ಫಾರ್ಮೇಷನ್ ಇರೇಸ್ ಆಗಬೇಕು. ಈ ಒಂದು ಕಾನ್ಸೆಪ್ಟ್ ಗೊತ್ತಾಗಿರಲಿ ಮೊದಲು. ಪ್ರಾಕ್ಟಿಕಲ್ ಆಗಿ ಮುಂದಿನ ವಾರ ನಾವು ನೋಡ್ತಾ ಹೋಗೋಣ. ಅಲ್ಲಿಂದ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ಕಾಂಟೆಕ್ಸ್ಟ್ ವಿಂಡೋ ಅಂತ ಒಂದಿದೆ, ಪ್ರತಿಯೊಂದನ್ನು ಸಹ ಎ ಐ ನೆನಪಿಟ್ಟುಕೊಳ್ಳಲ್ಲ. ನೀವು ಹೊಸ ಇನ್ಫಾರ್ಮೇಷನ್ ಕೊಡ್ತಾ ಇದ್ದ ಹಾಗೆ ಅದಕ್ಕೆ ಲೋಡ್ ಜಾಸ್ತಿ ಆಗುತ್ತೆ. ಸಾರಿ, ತುಂಬ ಹೊತ್ತು ಮಾತಾಡ್ತಾ ಇದ್ದರೆ ಅದಕ್ಕೆ ಹಿಂದಿಂದು ಮರ್ತು ಹೋಗುತ್ತೆ. ಇದು ನೆನಪಿರಲಿ. ಎಸ್, ಅದು ನೆನಪಿಟ್ಕೊಳ್ಳೋದು ನಾನು ಹೇಳಬೇಕಾಗಿರೋದು. ಎಸ್, ಓಕೆ.
ಎ ಐ ಬ್ರೇಕ್ ಆಗಿಬಿಟ್ಟಿದೆ ಅಂತಲ್ಲ ಅದರ ಅರ್ಥ. ದ ರಿಯಲ್ ರೀಸನ್ ಇಸ್ ಇನ್ಫಾರ್ಮೇಶನ್ ಮೇ ಹ್ಯಾವ್ ಮೂವ್ಡ್ ಔಟ್ಸೈಡ್ ದಿ ಕಾಂಟೆಕ್ಸ್ಟ್ ವಿಂಡೋ. ನೀವು ಮೊದಲು ಕೊಟ್ಟಿರೋದು ಇನ್ಫಾರ್ಮೇಶನ್ನು ಆ ಬೋರ್ಡ್ ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದೆ, ಅದನ್ನು ಎ ಐ ಅಳಿಸ್ಬಿಟ್ಟಿದೆ ಅಂತ ಅಂದ್ಕೋಬಹುದು. ಎಸ್, ಅದನ್ನೇ ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದೇನೆ. ಅದೇ ರೀತಿ ಮತ್ತೆ ಲಾಂಗ್ ಕನ್ವರ್ಸೇಷನ್ ಆವಾಗ ಏನಾಗುತ್ತೆ, ರಿಪಿಟೇಟಿವ್ ಅನ್ಸುತ್ತೆ, ಇನ್ಕನ್ಸಿಸ್ಟೆಂಟ್, ಅಕ್ಯುರೇಸಿ ಇರೋದಿಲ್ಲ ಅಲ್ವಾ, ಲೆಸ್ ಅಕ್ಯುರೇಟ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಎ ಐಗೆ ಹಳೆ ಇನ್ಸ್ಟ್ರಕ್ಷನನ್ನು ನೆನಪಿಟ್ಕೊಳ್ಳೋದು, ಹೊಸ ಇನ್ಸ್ಟ್ರಕ್ಷನನ್ನು ಫಿಲ್ ಮಾಡ್ಕೊಳ್ಳೋದು, ಪ್ರೀವಿಯಸ್ ಆನ್ಸರು, ಕರೆಂಟ್ ಕ್ವಶನ್ನು ಇದೆಲ್ಲ ಮಾಡಬೇಕು ಅಂತಂದರೆ ಅದಕ್ಕೆ ಲೋಡ್ ಜಾಸ್ತಿ ಆಗ್ತಾ ಇದೆ. ಆವಾಗ ಆ ಒಂದು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಲಿಕ್ಕೆ ಅದರ ಹತ್ರ ಆಗೋದಿಲ್ಲ. ಇದು ಟೆಕ್ನಿಕಲ್ ಆಗಿ ಹಾರ್ಡ್ವೇರ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಲಿಮಿಟೇಷನ್ ಸಹ ಇರುತ್ತೆ, ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಮತ್ತು ಇನ್ನೊಂದು ಟ್ರೈನಿಂಗ್ ನಾಲೆಜ್ ಮತ್ತು ಕನ್ವರ್ಸೇಷನ್ ನಾಲೆಜ್. ಈಗ ಎ ಐಯನ್ನು ಟ್ರೈನ್ ಮಾಡ್ತಾರೆ ಅಂತ ಹೇಳಿದ್ವಿ ಅಲ್ವಾ. ಎ ಐಯನ್ನು ಟ್ರೈನ್ ಮಾಡಲಿಕ್ಕೆ ಬೇರೆ ಬೇರೆ ಸಬ್ಜೆಕ್ಟನ್ನು ಕೊಟ್ಟಿರ್ತಾರೆ, ಜಿಯೋಗ್ರಫಿ, ಎಕನಾಮಿಕ್ಸು, ಈ ಥರ ಎಷ್ಟು ಸಬ್ಜೆಕ್ಟ್ ಇದೆಯೋ, ಫ್ರೀ ರಿಸೋರ್ಸ್ಗಳು ಮತ್ತು ಕೆಲವೊಂದು ಫ್ರೀ ಇಲ್ಲದಿರೋ ರಿಸೋರ್ಸ್ಗಳು, ಹೀಗೆ ತುಂಬ ಡೇಟಾವನ್ನು ಅದಕ್ಕೆ ಕೊಟ್ಟಿರ್ತಾರೆ. ಅದು ನಾವು ಕನ್ವರ್ಸೇಷನ್ ಮಾಡೋದು ಆ ಥರ ಇರೋದಿಲ್ಲ. ನಾವು ಹೇಗೆ ಹೇಳ್ತೇವೆ, ನಾವು UPSC ಪ್ರಿಪೇರ್ ಆಗ್ತಾ ಇದ್ದೇವೆ, ನನ್ನ ಆಪ್ಷನಲ್ ಸಬ್ಜೆಕ್ಟ್ ಇದು, ನನಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡು ಅಲ್ವಾ. ಈ ಥರ ಹೇಳಿದಾಗ ಎ ಐ ಟ್ರೈನ್ ಮಾಡಿರೋ ರಿಸೋರ್ಸ್ಗಳು ಮತ್ತು ಕನ್ವರ್ಸೇಷನ್ ನಾಲೆಜ್ ಎರಡನ್ನ ಸಹ ಮ್ಯಾಚ್ ಮಾಡಬೇಕಾಗತ್ತೆ ಅಲ್ವಾ. ಆ ಥರ ಮ್ಯಾಚ್ ಮಾಡಬೇಕಾದ್ರೆ ಕೆಲವೊಂದು ಸಾರಿ ಮಿಸ್ಟೇಕ್ಗಳಾಗಬಹುದು, ಕೆಲವೊಂದು ಸಾರಿ ನಾವು ಹೇಗೆ ಪ್ರಾಂಪ್ಟ್ ಕೊಟ್ಟಿದ್ದೇವೆ ಅದ್ರ ಮೇಲೆ ಅಕ್ಯುರೇಸಿ ಕಡಿಮೆ ಆಗೋದು ಹೆಚ್ಚಾಗೋದು ನಾವು ಹೇಗೆ ಕೊಟ್ಟಿದ್ದೇವೆ ಅನ್ನೋದ್ರ ಮೇಲೆ ಇರುತ್ತೆ. ಇನ್ನು ಮುಂದಿನ ವಿಷಯ ಏನಂತಂದರೆ, ಈ ಮೆನಿ ಯೂಸರ್ಸ್ ಅಸ್ಯೂಮ್ ಎ ಐ ಪರ್ಮನೆಂಟ್ಲಿ ಲರ್ನ್ ಎವ್ರಿಥಿಂಗ್ ದೇ ಟೆಲ್ ಇಟ್. ಯಾವಾಗಲೂ ಅದು ಕಲ್ತು ಬಿಡುತ್ತೆ, ನೀವು ಹೇಳೋದಲ್ಲ ಹಾಗೆ ತಲೆಯಲ್ಲಿ ಇಟ್ಕೊಳ್ಳುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ದಿಸ್ ಇಸ್ ನಾಟ್ ಹೌ ನಾರ್ಮಲ್ ಕನ್ವರ್ಸೇಷನ್ ವರ್ಕ್. ಮತ್ತು ಎ ಐ ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿದೆ ಅಂತಂದರೆ, ಅವಾಗಲೇ ಹೇಳಿದಾಗೆ ಪ್ರೆಡಿಕ್ಟ್ ಮಾಡುತ್ತೆ ಅಲ್ವಾ. ಏನು ಅಂತ ಗೆಸ್ ಮಾಡಿ, ಈಗ ಸರಿಯಾಗಿ ಹೇಳಿ ಉತ್ತರ ಸರಿಯಾಗಿರಲೇಬೇಕು ಅಂತ ನಿಮ್ಗೆ ಹೇಳಿದರೆ ನಿಮಗೆ ಆವಾಗ ಭಯ ಶುರು ಆಗುತ್ತೆ. ನಾನೊಂದು ಕ್ವಶನ್ ಕೇಳ್ತೇನೆ ಅಲ್ವಾ, ಕ್ವಶನ್ ಕೇಳ್ತೇನೆ, ಉದಾಹರಣೆಗೆ ಇಂಡಿಯನ್ ಓಷನ್ ಡೈಪೋಲ್, ಮುಂದೆ ಅದೇ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಇಂಡಿಯನ್ ಓಷನ್ ಡೈಪೋಲ್ ಬಗ್ಗೆ ಹೇಳಿ ಈಗಲೇ ನೀವು ಅಂತ ಕೇಳಿದಾಗ ನಿಮಗೆ ಅದು ಆನ್ಸರ್ ಗೊತ್ತಿದ್ರೆ ಹೇಳ್ತೀರಿ, ಗೊತ್ತಿಲ್ಲ ಅಂತಂದರೆ ಇಂಡಿಯನ್ ಇದೆ, ಓಷನ್ ಇದೆ, ಡೈಪೋಲ್ ಇದೆ, ಏನಿರಬಹುದು ಗೆಸ್ ಮಾಡ್ತೀರಿ ಅಲ್ವಾ. ನಾನು ನಿಮಗೆ 2 ಆಪ್ಷನ್ ಕೊಡ್ತೇನೆ, ಒಂದು ಸರಿಯಾದ ಉತ್ತರನೇ ಹೇಳಬೇಕು, ಇನ್ನೊಂದು ಗೆಸ್ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರೆ ಗೆಸ್ ಮಾಡ್ಲಿಕ್ಕೆ ರೆಡಿ ಇರ್ತೀರಿ. ಸರಿಯಾದ ಉತ್ತರನೇ ಹೇಳಬೇಕು ಅಂತಂದರೆ ಆವಾಗ ಎಷ್ಟೋ ಸಾರಿ ನಾವು ಭಯ ಪಟ್ಕೊಳ್ತೇವೆ. ಎ ಐ ಯಾಕೆ ಎಷ್ಟು ಕಾನ್ಫಿಡೆಂಟ್ ಆಗಿದೆ ಅಂತಂದರೆ ಅದು ಗೆಸ್ ಮಾಡ್ತಾ ಇದೆ, ಯಾವಾಗಲೂ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇರಬಹುದು, ಇರುವಂಥ ರಿಸೋರ್ಸ್ ಆಧಾರದ ಮೇಲೆ ಹೀಗಿರಬಹುದು ಆನ್ಸರ್ ಅಂತ ಅದಕ್ಕೆ ಪ್ರೆಡಿಕ್ಟ್ ಮಾಡೋ ಸಾಮರ್ಥ್ಯ ಇದೆ. ಆ ಪ್ರೆಡಿಕ್ಟ್ ಮಾಡಿದ್ದನ್ನು ಅದು ಕಾನ್ಫಿಡೆಂಟಾಗಿ ನಮ್ಮ ಮುಂದೆ ಕೊಡುತ್ತೆ. ಹಾಗೆಯೇ ಎಷ್ಟೋ ಸಾರಿ ಕರೆಕ್ಟ್ ಇರುತ್ತೆ, ಆದರೆ ಪಾರ್ಷಿಯಲಿ ಕರೆಕ್ಟ್ ಇರೋದು ಇರುತ್ತೆ, ಇನ್ಕರೆಕ್ಟು ಇರುತ್ತೆ. ಅದಕ್ಕೆ ಕೆಳಗಡೆ ಬರೆದಿರ್ತಾರೆ ನೋಡಿ, ಎ ಐ ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಅಂತ, ಅಥವಾ ChatGPT ಕ್ಯಾನ್ ಮೇಕ್ ಮಿಸ್ಟೇಕ್ಸ್, ಈ ಥರ ಇರುತ್ತೆ ಕೆಳಗಡೆ. ಇನ್ನೊಂದು ಹ್ಯಾಲ್ಯೂಸಿನೇಷನ್ ಅಂತಂದ್ರೆ ಏನು? ಹ್ಯಾಲ್ಯೂಸಿನೇಷನ್ ಅಂತಂದರೆ ನೋಡಿ, ಎ ಐ ಜನರೇಟ್ಸ್ ಇನ್ಫಾರ್ಮೇಷನ್ ದಟ್ ಸೌಂಡ್ಸ್ ಬಿಲೀವೆಬಲ್ ಬಟ್ ಇಸ್ ಇನ್ಅಕ್ಯುರೇಟ್ ಆರ್ ಇನ್ವೆಂಟೆಡ್. ನಾವು ನೋಡಿದರೆ ಓದಿದರೆ ನಂಬಬಹುದು, ಹೌದು ಕರೆಕ್ಟ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ, ಆದರೆ ಅದು ಇನ್ಅಕ್ಯುರೇಟ್ ಆಗಿರುತ್ತೆ. ಎ ಐನೇ ಏನೋ ಹೊಸ ಇನ್ವೆಂಟ್ ಮಾಡಿರುತ್ತೆ. ಉದಾಹರಣೆಗೆ ಫೇಕ್ ಸ್ಟ್ಯಾಟಿಸ್ಟಿಕ್ಸು, ನಾನ್ ಎಕ್ಸಿಸ್ಟೆಂಟ್ ರಿಪೋರ್ಟ್. ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ಈಗ ಯಾವುದೋ ಅಂಕಿ ಅಂಶಗಳನ್ನು ಲೇಟೆಸ್ಟ್ ಅಪ್ಡೇಟ್ ಇರೋದನ್ನು ಕೊಟ್ಟಿರೋದಿಲ್ಲ, ಯಾವುದೋ ರಿಪೋರ್ಟ್ ಅದು ಇರೋದೇ ಇಲ್ಲ ಆ್ಯಕ್ಚುಲಿ. ಮತ್ತು ಅದೇ ಒಂದು ಹೊಸ ಕೋಟ್ ಕ್ರಿಯೇಟ್ ಮಾಡಿ ಇದು ಇಂಥವ್ರು ಹೇಳಿದ್ದು, ಇನ್ಕರೆಕ್ಟ್ ಫ್ಯಾಕ್ಟು, ಇಮ್ಯಾಜಿನರಿ ರೆಫರೆನ್ಸಸ್ಸು, ಈ ಥರ ಎ ಐನೇ ತಾನೇ ತನ್ನ ಕ್ರಿಯೇಟಿವಿಟಿ ಯೂಸ್ ಮಾಡಿ ಸೃಷ್ಟಿ ಮಾಡ್ತಾ ಇರುತ್ತೆ. ಹಾಗೆ ಹುಷಾರಾಗಿರಬೇಕು, ಅದನ್ನು ಹೇಗೆ ತಪ್ಪಿಸೋದು ಅಂತ ಪ್ರಾಕ್ಟಿಕಲ್ ಆಗಿ ಮುಂದಿನ ವಾರದಿಂದ ನೋಡ್ತಾ ಹೋಗೋಣ. ಈ ವಾರ ಬರೀ ಥಿಯರಿ ಮಾತ್ರ ಇರುತ್ತೆ, ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಮುಂದಿನ ವಾರದಿಂದ ಇರುತ್ತೆ. ChatGPT ಜೊತೆ ಅದನ್ನು ಹೇಗೆ ಕಸ್ಟಮೈಸ್ ಮಾಡೋದು ಮುಂದಿನ ವಾರ ನೋಡ್ತಾ ಹೋಗೋಣ. ಈ ವಾರ ಜಸ್ಟು ಕೆಲವೊಂದು ಕಾನ್ಸೆಪ್ಟ್ ಮೊದಲು ಗೊತ್ತಿರಲಿ ಅಂತ. ಎಸ್, ನೆಕ್ಸ್ಟು, ಯಾವತ್ತೂ ಡೈರೆಕ್ಟ್ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಬಾರ್ದು, ಎ ಐನ ನಂಬಬಾರ್ದು.
ಕೊಡೋದನ್ನು ವೆರಿಫೈ ಮಾಡ್ಕೋಬೇಕು. ಅದರಲ್ಲೂ ನೋಡಿ, ಸ್ಟ್ಯಾಟಿಸ್ಟಿಕ್ಸು, ರಿಸರ್ಚ್ ಸ್ಟಡೀಸು, ಗೌರ್ಮೆಂಟ್ ಡೇಟಾ, ಲೀಗಲ್ ಇನ್ಫಾರ್ಮೇಷನ್ನು, ಕರೆಂಟ್ ಅಫೇರ್ಸು ಇದನ್ನೆಲ್ಲ ಕೇಳಬೇಕಾದ್ರೆ ಬಹಳ ಸರಿಯಾಗಿ ನಾವು ಕೇಳಬೇಕು, ಕೇಳಿದ್ದನ್ನು ವೆರಿಫೈ ಮಾಡ್ಕೋಬೇಕು. ಮತ್ತು ಅದಕ್ಕೆ ಹಸಿವು, ಈ ಪೇನು, ಹ್ಯಾಪಿನೆಸ್, ಫಿಯರ್ ಇದು ಯಾವುದು ಇರೋದಿಲ್ಲ. ಅದ್ಯಾವುದು ಇರೋದಿಲ್ಲ, ಹಾಗಂತ ಅದು ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ನೋಡಿ, AI ಎಕ್ಸ್ಪ್ಲೇನ್ ಮಾಡುತ್ತಾ ಇದನ್ನೆಲ್ಲ ಅಂತ ಕೇಳಿದರೆ ಹೌದು. ಈಗ ನಿಮಗೆ ಒಬ್ಬ ಮಹಿಳೆ ತಜ್ಞರು ಇರ್ತಾರೆ, ಗಂಡ ಅಂದರೆ ಏನಂತ ಕರೀತಾರೆ, ಈಗ ಪ್ರಸೂತಿ ತಜ್ಞರು ಅಂತ ಇರ್ತಾರೆ ಅಲ್ವಾ, ಅಥವಾ ಪ್ರಸವದ ಸಂದರ್ಭದಲ್ಲಿ ವಿಶೇಷವಾದ ತಜ್ಞರು ಇರ್ತಾರೆ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ. ಅಲ್ಲಿ ಅವರಿಗೆ, ಈಗ ಒಬ್ಬ ಗಂಡಿಗೆ ತಾಯಿ ಮಗುವನ್ನು ಹೆರಬೇಕಾದ್ರೆ ಅದೆಷ್ಟು ನೋವನ್ನು ಅನುಭವಿಸಿರ್ತಾಳೆ ಅಂತ ಗೊತ್ತಿರೋದಿಲ್ಲ. ಆದರೆ ಅವರು ಆ ಒಂದು ಗಂಡು ವೈದ್ಯರೇ ಆಗಿದ್ರು ಅದನ್ನು ಎಕ್ಸ್ಪ್ಲೇನ್ ಮಾಡಬಹುದು. ತಾನು ಆ ನೋವನ್ನು ಅನುಭವಿಸದೇ ಇದ್ರೂ ಎಕ್ಸ್ಪ್ಲೇನ್ ಮಾಡೋ ಸಾಮರ್ಥ್ಯ ಇರುತ್ತೆ. ಅದೇ ಥರಾನೇ AI ಹಸಿವು, ಈ ನೋವು, ಖುಷಿ, ದುಃಖ, ಈ ಭಯ ಇದ್ಯಾವುದು ಅನುಭವ ಆಗಿಲ್ಲ. ಅನುಭವ ಆಗದೇ ಇದ್ರೂ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಸಾಮರ್ಥ್ಯ ಅದಕ್ಕಿದೆ. ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ ಇಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಅದು. ಹಾಗೆ ನೀವು ಮುಂದೆ ಯಾವತ್ತಾದರೂ AI ಯೂಸ್ ಮಾಡಬೇಕಾದ್ರೆ, ಅದು ಯಾವುದೋ ಆನ್ಸರ್ ಕೊಟ್ಟಾಗ ಮೇನ್ಸ್ ಆನ್ಸರಿಗೆ ಟ್ರೈ ಮಾಡ್ತಾ ಇರಬೇಕಾದ್ರೆ, ಎಸ್ಸೆ ಪ್ರಿಪರೇಷನ್ನು, ಕರೆಂಟ್ ಅಫೇರ್ಸಿಗೆಲ್ಲ AI ಯೂಸ್ ಮಾಡಬೇಕಾದ್ರೆ ಫ್ಯಾಕ್ಟು, ಡೇಟಾ, ರಿಪೋರ್ಟ್ಗಳನ್ನು ವೆರಿಫೈ ಮಾಡ್ಕೊಳ್ಳಿ. ಕಮಿಟಿ ನೇಮ್ಸ್ ಇರಬಹುದು ಯಾವುದೇ ಆದರೂ, ನೋಡೋಣ ಆಮೇಲೆ. ಹಾಗಾಗಿ ಪ್ರೊಫೆಷ್ನಲ್ಸ್ ಯಾರ್ಯಾರು ಈ ರಿಪೋರ್ಟ್ಸು, ಪ್ರೆಸೆಂಟೇಷನ್ನು, ರಿಸರ್ಚಿಗೋಸ್ಕರ ಎಲ್ಲ ಯೂಸ್ ಮಾಡ್ತಾರೋ AI ಅವರೆಲ್ಲ ಒಂದು ಸಾರಿ ಇದನ್ನು AI ಜನರೇಟ್ ಕಂಟೆಂಟನ್ನು ಹ್ಯೂಮನ್ ರಿವ್ಯೂ ಮತ್ತೆ ಬಂದು ರಿವ್ಯೂ ಮಾಡ್ತಾರೆ. ಈ AI ಇಂಟೆಲಿಜೆಂಟ್ ಅನ್ನೋದಲ್ಲ ಮುಖ್ಯ, ಅಂಡರ್ ವಾಟ್ ಕಂಡೀಷನ್ಸ್ ಡಸ್ AI ಪರ್ಫಾರ್ಮ್ ವೆಲ್. AI ಪರ್ಫಾರ್ಮ್ ಮಾಡೋದು ಯಾವಾಗ ಹೈ ಇರುತ್ತೆ, ಅದರ ಪರ್ಫಾರ್ಮೆನ್ಸನ್ನು ಚೆನ್ನಾಗಿ ನಾವು ಯುಟಿಲೈಸ್ ಮಾಡ್ಕೊಳ್ಳೋದು ಹೇಗೆ, ಇದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು. ಕಾಂಟೆಕ್ಸ್ಟ್ ವಿಂಡೋ ನೆನಪಿರಲಿ. ಇನ್ಫಾರ್ಮೇಷನ್ ಆರ್ಗನೈಸ್ ಮಾಡೋದಕ್ಕೆ, ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಅಥವಾ ಐಡಿಯಾಗಳನ್ನ ಬ್ರೈನ್ ಸ್ಟಾರ್ಮ್ ಮಾಡೋದಕ್ಕೆ AI ಬಹಳ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ. ಆದರೆ ಪರ್ಫೆಕ್ಟ್ಲಿ ಅಕ್ಯುರೇಟ್ ಫ್ಯಾಕ್ಟ್ಗಳನ್ನು ಕೊಡುವಾಗ ಮತ್ತು ರೀಸೆಂಟ್ ಇನ್ಫಾರ್ಮೇಷನ್ನು, ವೆರಿಫಿಕೇಷನ್ ಬೇಕಾಗುವಂಥ ಕೆಲವೊಂದು ಸಂದರ್ಭ ಬಂದಾಗ AI ವೀಕ್ ಆಗಿರುತ್ತೆ. ಅದನ್ನು ನಾವೇ ಪ್ರಾಂಪ್ಟ್ ಕೊಟ್ಟು ಸ್ಟ್ರಾಂಗ್ ಮಾಡಬೇಕಾಗುತ್ತೆ. ಇವತ್ತೊಂದು ಎಕ್ಸಸೈಸ್ ಇದೆ ನಿಮಗೆ. ನಿನ್ನೆ ಕೊಟ್ಟ ಎಕ್ಸಸೈಸ್ ಎಷ್ಟು ಜನ ಮಾಡಿದ್ದೀರಿ ಕಮೆಂಟ್ ಮಾಡಿ. ಎಕ್ಸಸೈಸ್ ಅಂತಂದರೆ ನಾನು ಕಮೆಂಟಲ್ಲಿ ನಿನ್ನೆ ಒಂದು ಲಾಂಗ್ ಪ್ರಾಂಪ್ಟ್ ಥರ ಏನೋ ಕೊಟ್ಟಿದ್ದೆ, ಅದನ್ನು ಜಸ್ಟ್ ಕಾಪಿ ಮಾಡಿ ಟ್ರೈ ಮಾಡಿದರೆ ಸಾಕಿತ್ತು. ಆದಷ್ಟು ಟ್ರೈ ಮಾಡಿ ಅಂತಂದರೆ ಡೈಲಿ 1 to 2 ಮಿನಿಟ್ಸ್ ಅಷ್ಟೇ. ನಾ ಈಗ ಹೇಳ್ತಾ ಇರೋದು 1 to 2 ಮಿನಿಟ್ಸು ಸರಿಯಾಗಿ ಪ್ರಾಂಪ್ಟ್ ಕೊಡೋದನ್ನು ಕಲ್ತ್ಕೊಳ್ಳಿ ಅಂತ. ಪ್ರಾಂಪ್ಟ್ ಕೊಡೋದನ್ನು ಕಲ್ತ್ಕೊಳ್ಳಿ ಅಂತಂದರೆ ಡಿಫ್ರೆನ್ಸ್ ಏನು ನೋಡಿ. ಇವತ್ತೇನು ಮಾಡೋದು, ಚಾಟ್ GPT ಓಪನ್ ಮಾಡೋದು ಮೊದಲನೇ ಸ್ಟೆಪ್. ಇಲ್ಲಿ ಇಂಡಿಯನ್ ಓಷನ್ ಡೈಪೋಲ್ ಇದೆ, ನೀವು ಇಲ್ಲಿ ಇದನ್ನು ರೀಪ್ಲೇಸ್ ಮಾಡ್ಬೋದು. ಇದನ್ನು ತೆಗೆದು ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನು ಆ್ಯಡ್ ಮಾಡ್ಬೋದು. AI ಏನು ಹೇಳೋದು, ಆಸ್ಕ್ AI ಅಂತಿದೆಯಲ್ವಾ, ಇದನ್ನು ಬಿಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಎಕ್ಸ್ಪ್ಲೇನ್ ಇಂಡಿಯನ್ ಓಷನ್ ಡೈಪೋಲ್ ಕಮೆಂಟ್ ಮೇಲೆ ಹಿಡ್ಕೊಂಡ್ರೆ, ಕ್ಲಿಕ್ ಮಾಡಿಕೊಂಡೇ ಇದ್ದರೆ ಕಾಪಿ ಮಾಡೋ ಆಪ್ಷನ್ ಬರುತ್ತೆ. ಇಷ್ಟನ್ನೇ ಸೆಲೆಕ್ಟ್ ಮಾಡಿ, ಎಕ್ಸ್ಪ್ಲೇನ್ ಇಂಡಿಯನ್ ಓಷನ್ ಡೈಪೋಲ್ ಕಾಪಿ ಮಾಡಿ ಚಾಟ್ GPTಗೆ ಹೋಗಿ ಕ್ಲಿಕ್ ಮಾಡ್ಕೊಂಡಿದ್ರೆ ಇಲ್ಲಿ ಪೇಸ್ಟ್ ಆಪ್ಷನ್ ಬರುತ್ತೆ, ಪೇಸ್ಟ್ ಮಾಡಿ. ಆಮೇಲೆ ಇಂಡಿಯನ್ ಓಷನ್ ಡೈಪೋಲ್ ಇರೋದನ್ನು ಬೇಕಿದ್ರೆ ಯಾವುದಾದ್ರೂ ಒಂದು ವಿಷಯದಿಂದ ರೀಪ್ಲೇಸ್ ಮಾಡಿ. ಮೊದಲನೇದು ಹೀಗೆ ಕೇಳಿ, ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳೋದು, ಅದೇನೋ ಒಂದು ಉತ್ತರ ಕೊಡುತ್ತೆ. ಕೊಟ್ಟು ಆದಮೇಲೆ ಮತ್ತೆ ಎಕ್ಸ್ಪ್ಲೇನ್ ಇಂಡಿಯನ್ ಓಷನ್ ಡೈಪೋಲ್ ಫಾರ್ ಅ UPSC ಬಿಗಿನರ್ ಯೂಸಿಂಗ್ ಸಿಂಪಲ್ ಎಕ್ಸಾಂಪಲ್. ಇದು ಎರಡನೇ ಲೆವೆಲಲ್ಲಿ, ಓಕೆನಾ. ಆವಾಗ ಇನ್ನೊಂದು ಆನ್ಸರ್ ಕೊಡುತ್ತೆ, ಅಬ್ಸರ್ವ್ ಮಾಡಿ ಅದನ್ನು. ಮೂರನೇದು ಎಕ್ಸ್ಪ್ಲೇನ್ ಇಂಡಿಯನ್ ಓಷನ್ ಡೈಪೋಲ್ ಯೂಸಿಂಗ್ ರಿಲೇಟಬಲ್ ಎಕ್ಸಾಂಪಲ್ ಫಾರ್ ಸಮ್ ಒನ್ ಲೈಕ್ಸ್. ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇದು ಡ್ಯಾಶ್ ಅಂತಂದ್ರೆ ನೀವು ಫಿಲ್ ಮಾಡಬೇಕಾಗಿರೋದು. ನಿಮಗೆ ಮೂವೀಸ್ ಇಷ್ಟ ಇರಬಹುದು, ಕ್ರಿಕೆಟ್ ಇಷ್ಟ ಇರಬಹುದು, ಅಥವಾ ಯಾವುದೋ ಒಂದು ಆಟ, ಫಿಲ್ಮು, ಈ ಥರ ಏನೇನೋ ಇಷ್ಟ ಇರಬಹುದು ಹಾಬೀಸ್ಗಳಲ್ಲಿ. ಆ ಹಾಬೀಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ. ಈಗೇನು ಮಾಡೋದು, ಇಂಟ್ರೆಸ್ಟ್ ಇರೋ ವಿಷಯದ ಜೊತೆ ಡಿಫಿಕಲ್ಟ್ ಇರೋ ವಿಷಯವನ್ನು ಕನೆಕ್ಟ್ ಮಾಡೋದು ಅಲ್ವಾ. ಇದು ಬಹಳ ಎಫೆಕ್ಟಿವ್ ಮೆಥಡ್. ಇದು ಕಲಿಬೇಕಾದ್ರೆ ಲರ್ನಿಂಗ್ ಮೆಥಡಲ್ಲಿ ಇದು ಒಂದು ಇಂಪಾರ್ಟೆಂಟ್ ಟೆಕ್ನಿಕ್. ನಮಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ವಿಷಯದಿಂದ ಡಿಫಿಕಲ್ಟ್ ಸಬ್ಜೆಕ್ಟನ್ನು ಕಲಿಯೋದು.
ಕೆಲವರಿಗೆ ಕ್ರಿಕೆಟ್ ಇಷ್ಟ ಇರುತ್ತೆ, ಕ್ರಿಕೆಟ್ ರೂಲ್ಸ್ ಎಲ್ಲ ಪರ್ಫೆಕ್ಟಾಗಿ ಗೊತ್ತಿರುತ್ತೆ. ಈಗ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕಾಂಟೆಕ್ಸ್ಟ್ ವಿಂಡೋ ಅಂತಂದರೆ ಒಂದು ಓವರ್ ಥರ, ಒಂದು ಓವರ್ ಅಂತಂದರೆ ಒಂದು ಓವರ್ನಲ್ಲಿ 6 ಬಾಲ್ ಇರುತ್ತಲ್ವ, ಆ ಥರ ಅದು ಮುಗಿದ್ಮೇಲೆ ಇನ್ನೊಂದು ಬರಬೇಕಾಗತ್ತೆ ಅಲ್ವಾ. 6 ಬಾಲ್ಸ್ ಆದಮೇಲೆ ಮತ್ತೊಬ್ಬರು ಬಂದು ಬಾಲಿಂಗ್ ಮಾಡಬೇಕಾಗತ್ತೆ. ಅದೇ ಥರನೇ ಕಾಂಟೆಕ್ಸ್ಟ್ ವಿಂಡೋದಲ್ಲಿ ಅಷ್ಟೇ ಇರೋದು, ಫಿಕ್ಸ್ ಇರೋದು. ಆಮೇಲೆ ಹೊಸದಕ್ಕೆ ಹೋದರೆ ನಿಮಗೆ ಎಕ್ಸ್ಟ್ರಾ ಸ್ಪೇಸ್ ಸಿಗುತ್ತೆ, ಅಲ್ಲಿ ನೀವು ರನ್ ಮಾಡ್ಬೋದು. ಆ ಒಂದು ಓವರ್ನಲ್ಲಿ 6 ಬಾಲ್ ಇರೋದು. ಅದೇ ಥರನೇ ಕಾಂಟೆಕ್ಸ್ಟ್ ವಿಂಡೋದಲ್ಲಿ ಅಷ್ಟೇ ಮೆಮೊರಿ ಇರೋದು, ಈ ಥರ. ಹಾಗಾಗಿ ನಿಮಗೆ ಯಾವುದೋ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಆ ಫೀಲ್ಡನ್ನು ಇಲ್ಲಿ ಕೊಡಿ. ಎಕ್ಸ್ಪ್ಲೇನ್ ಇಂಡಿಯನ್ ಓಷನ್ ಡೈಪೋಲ್, ಇದನ್ನು ಬೇಕಿದ್ರೆ ರೀಪ್ಲೇಸ್ ಮಾಡಿ ಆದಮೇಲೆ ಇದಿರಲಿ ಯೂಸಿಂಗ್ ಅ ರಿಲೇಟಬಲ್ ಎಕ್ಸಾಂಪಲ್ ಫಾರ್ ಸಮ್ ಒನ್ ಲೈಕ್ಸ್. ಇಲ್ಲಿ ನಿಮ್ಮದು ಕ್ರಿಕೆಟ್ ಇರಲಿ ಅಥವಾ ಯಾವುದೋ ಒಂದು ಹಾಬಿ ಇರಲಿ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದು, ಆ ಫೀಲ್ಡನ್ನು ಇಲ್ಲಿ ಕೊಡಿ. ಸಮ್ ಒನ್ ಲೈಕ್ಸ್ ಕ್ರಿಕೆಟ್, ಸಮ್ ಒನ್ ಲೈಕ್ಸ್ ಫಾರ್ಮಿಂಗ್, ಸಮ್ ಒನ್ ಲೈಕ್ಸ್ ಫುಟ್ಬಾಲ್. ಆ ಒಂದು ಎಕ್ಸಾಂಪಲ್ ಕೊಟ್ಟಾಗ ಆ ರೀತಿ ಅದು ಎಕ್ಸ್ಪ್ಲೇನ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ಇನ್ಸ್ಟ್ರಕ್ಷನ್ ಹೇಗೆ ಕೊಡ್ತೀರಿ ಅದರ ಆಧಾರದ ಮೇಲೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಅದಾದಮೇಲೆ ಯಾವುದಾದ್ರೊಂದು ಟಾಪಿಕ್ ತಗೊಳ್ಳಿ, AI ಹತ್ರ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿ. ಅದಾದಮೇಲೆ ಫ್ಯಾಕ್ಟ್ ಚೆಕ್ ಮಾಡಿ, ನಿಜವಾಗ್ಲೂ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆಯಾ, ಮಿಸ್ ಆಗ್ತಾ ಇದೆಯಾ, ಏನಾದರೂ ಇನ್ಕರೆಕ್ಟ್ ಇದೆಯಾ ಅಂತ. ಇದು ಯಾವುದಕ್ಕೆ ಕೊಟ್ಟಿರೋದು ಅಂತಂದರೆ AI ಹ್ಯಾಲ್ಯುಸಿನೇಟ್ ಮಾಡ್ತಾ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ. ಇದನ್ನು ಬಿಟ್ಟು ಇನ್ನೂ ಇಂಟ್ರೆಸ್ಟ್ ಇದೆ ನಿಮಗೆ ಅಂತಂದರೆ ಕೆಲವೊಂದು ಪ್ರಾಂಪ್ಟ್ ಕೊಟ್ಟಿದ್ದೇನೆ, ಆ ಪ್ರಾಂಪ್ಟನ್ನು ಟ್ರೈ ಮಾಡಿ. ಎಕ್ಸ್ಪ್ಲೇನ್ ಕಾಂಟೆಕ್ಸ್ಟ್ ವಿಂಡೋ ಯೂಸಿಂಗ್ ಸಿಂಪಲ್ ರಿಯಲ್ ಲೈಫ್ ಎಕ್ಸಾಂಪಲ್. ಇದೆಲ್ಲ ಎಕ್ಸ್ಟ್ರಾ ಇಂಟ್ರೆಸ್ಟ್ ಇರೋರಿಗೆ ಕೆಳಗಡೆ ಕೊಟ್ಟಿರೋದು. ಇದನ್ನು ಸಹ ನಾನು ಕಮೆಂಟಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಕಾಪಿ ಮಾಡ್ಕೋಬಹುದು. ಇಡೀ PDF ಬೇಕಾದರೂ ನನಗೆ ಇಮೇಲ್ ಮಾಡಿ, ಮೆಸೇಜ್ ಮಾಡಿ, ನಾನು ನಿಮಗೆ ಕಳಿಸ್ತೇನೆ ಇಡೀ PDF ಅನ್ನು. ಓಕೆನಾ? ಹಾಗಾಗಿ ಈ ಇಂಟರ್ಮೀಡಿಯೇಟ್ ಪ್ರಾಂಪ್ಟ್ ಎಲ್ಲ ಇದೆಲ್ಲ ಯಾರಿಗೆ ಇನ್ನೂ ಇಂಟ್ರೆಸ್ಟ್ ಇರೋರಿಗೆ, ಟ್ರೈ ಮಾಡಿ ನೋಡ್ತೀನಿ ಅನ್ನೋರಿಗೆ ಅದನ್ನು ಟ್ರೈ ಮಾಡಿ ನೋಡ್ಬೋದು. ಹಾಗಾಗಿ ನೆಕ್ಸ್ಟು ಈ 2 ವಿಷಯ ಇಲ್ಲಿ ನೆನಪಿಟ್ಕೊಳ್ಳೇಬೇಕಾಗಿರೋದೇನು, AI ಪ್ರೆಡಿಕ್ಟ್ ಮಾಡ್ತಾ ಇದೆ ಮತ್ತು ಕಾಂಟೆಕ್ಸ್ಟ್ ವಿಂಡೋ ಮೆಮೊರಿ ಲಿಮಿಟೆಡ್ ಆಗಿರುತ್ತೆ. ಈ 2 ಟಾಪಿಕ್ ಇವತ್ತು ನೆನಪಿಟ್ಕೊಳ್ಳಿ. ಹಾಗಾಗಿ AI ಯಾವತ್ತಾದರೂ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಾ ಇದೆ ಅಂತಂದರೆ ಆವಾಗ ಅದು ಪ್ರೆಡಿಕ್ಷನ್ ಪ್ರಾಬ್ಲಮ್ ಅಥವಾ ಮೆಮೊರಿ ಪ್ರಾಬ್ಲಮ್ಮಾ, ಆ ಕ್ವಶನ್ ನಾವು ಕೇಳ್ಕೊಳ್ಬೇಕು. ಪ್ರೆಡಿಕ್ಷನ್ ಪ್ರಾಬ್ಲಮ್ ಆಗಿರಬಹುದು, ಹ್ಯಾಲ್ಯುಸಿನೇಟ್ ಮಾಡ್ತಾ ಇರಬಹುದು, ಅಥವಾ ಮೆಮೊರಿ ಪ್ರಾಬ್ಲಮ್ ಆಗಿರಬಹುದು. ತುಂಬ ಕನ್ವರ್ಸೇಷನ್ ಮಾಡ್ತಾ ಹಳೆದೆಲ್ಲ ಮರ್ತಿರಬಹುದು. ಆವಾಗ ರಾಂಗ್ ಆನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಏನ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು, ನಾಳೆ AI ಬದಲು ಮಾಸ್ಟರ್ ಯುವರ್ ಸೆಲ್ಫ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ. ಹೇಗೆ ಒಂದು ವಿಷಯವನ್ನು ಕಲಿಬೇಕು ಮತ್ತು ಬೆಸ್ಟ್ ಲರ್ನಿಂಗ್ ಮೆಥಡ್ ಯಾವುದು, ಆಲ್ರೆಡಿ ಮೊದಲೆಲ್ಲ ಹೇಳಿದ್ದೆ ನಾನು. ಅದು ಇನ್ನೂ ಎಫೆಕ್ಟಿವ್ ಆಗಿ ಯಾವ ರೀತಿ ಮಾಡಬಹುದು, ಅದರಲ್ಲೂ AI ಯೂಸ್ ಮಾಡಿ ಹೇಗೆ ಮಾಡಬಹುದು, ಬಹಳ ಇಂಪಾರ್ಟೆಂಟ್ ವಿಡಿಯೋ ನಾಳೆ ಬರೋದು. AI ಸಂಬಂಧಪಟ್ಟಿದ್ದೆ. AI ಮಾಸ್ಟರ್ ಯುವರ್ ಸೆಲ್ಫ್ ಸೀರೀಸ್ನ ವಿಡಿಯೋ ಅದು. ವಾರದಲ್ಲಿ ಒಂದಿರುತ್ತೆ ಹೆಚ್ಚು ಅಂತಂದರೆ, ಅದು ಬುಧವಾರ ಹೆಚ್ಚಾಗಿ ನಾನು AI ಬದಲು ಮಾಸ್ಟರ್ ಯುವರ್ ಸೆಲ್ಫ್ ಸೀರೀಸ್ನ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನಿನ್ನೆ ಇವತ್ತು ಏನೇನು ಕಲ್ತಿದ್ದೀರಿ AI ಪ್ರಾಂಪ್ಟ್ಗಳನ್ನು ಚೆಕ್ ಮಾಡಿ, ಟ್ರೈ ಮಾಡಿ. ಖಂಡಿತವಾಗಿಯೂ ನಿಮಗೆ ನಿಧಾನವಾಗಿ AI ಜೊತೆ ಮಾತಾಡ್ತಾ ಅದಕ್ಕೆ ನೀವು ಫ್ಯಾಮಿಲಿಯರ್ ಆಗ್ತೀರಿ, ಚೆನ್ನಾಗಿರೋ ರಿಸಲ್ಟ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್.